ಹೈಸ್ಕೂಲಿಗೆ ಹೋಗುವಾಗ 6 ಕಿಲೋಮೀಟರ್ ನಡೆದು ಬರ್ತಿದ್ವಿ. ಮಧ್ಯಾಹ್ನ ಊಟ ಇರ್ಲಿಲ್ಲ. ಊಟಕ್ಕೋಸ್ಕರ ಅಲ್ಲ, ಊಟ ಇರ್ಲಿಲ್ಲ, ಹಾಗೆ ಇರ್ತಿದ್ವಿ. ಬೆಳಗ್ಗೆ ಊಟ ಮಾಡಿ ಹೋಗ್ಬಿಟ್ರೆ ಸಂಜೆ ಮನೆಗೆ ಬಂದು ಊಟ. ರಿಟೈರ್ಮೆಂಟ್ ಆದಾಗ ಅಲ್ಲಿ ಶಾಲೆಯನ್ನ ಮಕ್ಕಳನ್ನ ಬಿಟ್ಟು ಬರ್ಬೇಕಿದ್ರೆ ಬಹಳ ನೋವಾಯ್ತು. ಮಕ್ಕಳಿಗೆ ಅಚ್ಚುಮೆಚ್ಚುದೆಲ್ಲ ಗೊತ್ತಿಲ್ಲ, ನಂಗಂತೂ ಮಕ್ಕಳ ಅಚ್ಚುಮೆಚ್ಚು. ಹೌದು, ಮಗನು ಒಂದೇ ಮಕ್ಕಳು ಒಂದೇ, ದಂಡಿಸೋದು ಎಲ್ಲರಿಗೂ. ಇವನಿಗೆ ಒಂಚೂರು ಜಾಸ್ತಿ ಬೀಳ್ತಿತ್ತು, ಮುಂದೆ ಬರ್ತಿದ್ದ, ಅದಕ್ಕೆ ಅವನಿಗೆ ಪೆಟ್ಟು ಕೊಡ್ತಾ ಇದ್ದೆ. ಮಿತ್ರರೇ ನಮಸ್ತೆ. ಒಬ್ಬ ಮನುಷ್ಯನ ನಿಜವಾದ ಸಂಪತ್ತಿಗೇನು? ಹಣವೇ, ಆಸ್ತಿಯೇ, ಇಲ್ಲ ಪ್ರೀತಿಯಿಂದ ಗಳಿಸಿದ ಸಂಬಂಧಗಳೇ? 33 ವರ್ಷ 3 ತಿಂಗಳು 9 ದಿನಗಳ ಕಾಲ ಸಾವಿರಾರು ಮಕ್ಕಳಿಗೆ ಪಾಠ ಹೇಳಿದ ಶಿಕ್ಷಕಿ ನಿವೃತ್ತಿಯಾಗುವ ದಿನ ಇಡೀ ಊರೇ ಕಣ್ಣೀರಿಟ್ಟಿತು. ಆದರೆ ಅವರ ಮುಖದಲ್ಲಿದ್ದ ನಗು ಮಾತ್ರ ಬದಲಾಗಲಿಲ್ಲ. ಮಕ್ಕಳೇ ನನ್ನ ಸಂಪತ್ತು ಎನ್ನುವ ಈ ಸರಳ ಶಿಕ್ಷಕಿ ಪಾಠವನ್ನಷ್ಟೇ ಕಲಿಸಲಿಲ್ಲ, ಪ್ರೀತಿ, ಮೌಲ್ಯಗಳು ಮತ್ತು ಸಂಬಂಧಗಳ ಅರ್ಥವನ್ನೂ ಕಲಿಸಿದರು. ಇಂತಹ ಶಿಕ್ಷಕಿಯ ಜೀವನಯಾನ, ಹೋರಾಟ, ಸೇವೆ ಮತ್ತು ಅವರ ಹಿಂದಿರುವ ಸುಂದರ ಮನಸ್ಸನ್ನು ತಿಳಿಯೋಣ. ಇದು ಸಂಕೇತನ. ನಮಸ್ತೆ ಟೀಚರ್. ನಮಸ್ತೆ. ಹೇಗಿದ್ದೀರಿ? ಆರಾಮ್. ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ಬಾಲ್ಯದ ದಿನಗಳು ಬಹಳ ಚೆನ್ನಾಗಿತ್ತು. ಅಂದ್ರೆ ಆ ಕಾಲದಲ್ಲಿ ಸೌಲಭ್ಯಗಳು ಕಡಿಮೆ ಇದ್ರೂ ಕೂಡ ಬಾಲ್ಯ ಮಾತ್ರ ಬಹಳ ಸುಂದರವಾಗಿರ್ತಕ್ಕಂಥ ಬಾಲ್ಯ ಆಗಿತ್ತು ನಮ್ದೆಲ್ಲ. ಅಂದ್ರೆ ನಾವು ಶಾಲೆಗೆಲ್ಲ ಹೋಗುವಾಗ ನಮ್ಮಲ್ಲಿ ಭೇದ ಭಾವಗಳು ಇರ್ತಿರ್ಲಿಲ್ಲ, ಯಾವುದೇ ಸೌಲಭ್ಯ ಇಲ್ದಿದ್ರು ಇದ್ದವರು ಕೂಡ ನಮ್ಮನ್ನು ಯಾವುದೇ ರೀತಿಯಲ್ಲಿ ಕಿಂಡಲ್ ಮಾಡ್ತಿರ್ಲಿಲ್ಲ. ಅಂದ್ರೆ ಅಷ್ಟೊಂದು ಸ್ನೇಹ ಭಾವದಿಂದ ನಾವೆಲ್ಲ ಒಟ್ಟಾಗಿರ್ತಿದ್ವು. ಆವಾಗೆಲ್ಲ ಶಾಲೆಗೆ ಬರುವಾಗೆಲ್ಲ ನಮ್ಗೆಲ್ಲ ಛತ್ರಿ ಇರ್ತಿರ್ಲಿಲ್ಲ, ಚಪ್ಪಲಿ ಹಾಕೊಳ್ತಿರ್ಲಿಲ್ಲ, ವಿದ್ಯುತ್ ಇರ್ತಿರ್ಲಿಲ್ಲ, ಕರೆಂಟ್ ಇರ್ಲಿಲ್ಲ, ಹೀಗೆ ಎಲ್ಲ ಇಲ್ಲಗಳೇ ಜಾಸ್ತಿ ಇದ್ವು. ಆದ್ರೂ ಕೂಡ ಅದ್ರಲ್ಲೇ ನಾವು ಬಹಳ ಸಂತೋಷವಾಗಿರ್ತಾ ಇದ್ವಿ. ಸುಂದರವಾದ ಬಾಲ್ಯ. ಅಂದ್ರೆ ನಿಮ್ ಪ್ರಕಾರ ಇಲ್ಲಗಳ ಮಧ್ಯೆನೆ ಸಂತೋಷ ಜಾಸ್ತಿನಾ ಟೀಚರ್? ಖಂಡಿತ. ಅಂದ್ರೆ ನಾವು ಕೊರತೆಯನ್ನು ಪರಿಗಣಿಸ್ತಿರ್ಲಿಲ್ಲ. ಆ ಕಾಲದಲ್ಲಿ ನಮ್ಗೇನಂದ್ರೆ ನಮ್ಗೇನು ಇಲ್ಲದೆ ಹೋದ್ರು ಇಲ್ಲ ಅನ್ನೋ ಕಲ್ಪನೆ ನಮ್ಗೆ ಇರ್ತಿರ್ಲಿಲ್ಲ. ಯಾಕಂದ್ರೆ ಇಲ್ಲದವರ ಸಂಖ್ಯೆನೆ ಜಾಸ್ತಿ ಇದ್ದಿದ್ರಿಂದವ, ಹಾಗಾಗಿ ನಮ್ಗೆ ಏನು ಅನಿಸ್ತಿರ್ಲಿಲ್ಲ. ಅದೊಂಥರ ಸುಂದರವಾಗಿರ್ತಿತ್ತು. ಓದಿಗಾಗಿ ಮನೆಯಿಂದ ದೂರ ಹೋಗಬೇಕಾದ ಸಂದರ್ಭ ಬಂತು. ಹೇಗಿತ್ತು? ಹೌದು, ಆವಾಗೆಲ್ಲವ ಏನಾಗಿತ್ತು ಅಂದ್ರೆ ದೂರದ ಶಾಲೆಗಳಾಗಿತ್ತು. ಆಮೇಲೆ ನಾವು ಕೂಡ ಒಂದು ಕೌಟುಂಬಿಕ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಪ್ರಾಥಮಿಕ ಶಿಕ್ಷಣ ಇಲ್ಲಿ ಕೋಟೆ ಶೀರೂರು ಅಂತ ಅಲ್ಲಿ ಮಾಡಿದ್ದು. ನಾನು 4ನೇ ತರಗತಿವರೆಗೆ ಅಲ್ಲಿ ಓದಿದ್ದು. ಆನಂತರ ನಿಟ್ಟೂರಲ್ಲಿ 1 ವರ್ಷ ಓದ್ಬಿಟ್ಟು ಆನಂತರ ನಮ್ಮ ಕೌಟುಂಬಿಕ ಕಾರಣಕ್ಕೋಸ್ಕರವಾಗಿ ನಮ್ಮ ತಂದೆಯವರು ಈ ಊರಿಂದ ಶಿಫ್ಟ್ ಆಗ್ಬಿಟ್ಟು ಅಲ್ಲಿಂದ ನಾವು ಯಡೂರು ಅಂತ ಅಲ್ಲಿ ಸಮೀಪ ಮತ್ತಿಗ ಅಂತ ಅಲ್ಲಿ ಹೋದ್ವಿ. ಅಲ್ಲಿ 1 ವರ್ಷ ವಿದ್ಯಾಭ್ಯಾಸ ಮಾಡಿದೆ. ಅಲ್ಲಿ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿರ್ಲಿಲ್ಲ, ತುಂಬಾನೇ ಕೆಟ್ಟದಾಗಿತ್ತು. ಅಂದ್ರೆ ಟೀಚರ್ಸ್ ಇರ್ಲಿಲ್ಲ, ಬಿಲ್ಡಿಂಗ್ ಇರ್ಲಿಲ್ಲ, ಪಾಠಗಳು ಸರಿಯಾಗಿ ನಡೀತಿರ್ಲಿಲ್ಲ. ಆವಾಗ 7th ಪಬ್ಲಿಕ್ ಎಕ್ಸಾಮ್ ಇರ್ತಿತ್ತು. ಅದಕ್ಕೆ ನಮ್ಮ ತಂದೆ ತಾಯಿ ಏನ್ ಮಾಡಿದ್ರು ಅಂದ್ರೆ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದ್ ಕಷ್ಟ ಇಲ್ಲೇ ಇದ್ರೆ ಅಂತ ಹೇಳಿ ಅಲ್ಲಿಂದ ಕೊಪ್ಪ ತಾಲೂಕು ಮೇಲ್ಪಾಲ್ ಅಂತ ಅಲ್ಲಿ ನನ್ನನ್ನು ತಗೊಂಡೋಗಿ ಸೇರಿಸಿ. ಅಂದ್ರೆ ನಮ್ಮ ಅಜ್ಜನ ಮನೆ ಆಗಿತ್ತಲ್ಲಿ, ಜಕ್ಕಣಿಕೆ ಅಂತ, ಅದು ನಮ್ಮ ಅಜ್ಜನ ಮನೆ. ಅಲ್ಲಿಂದ ಒಂದು 3 ಕಿಲೋಮೀಟರ್ ನಡೆದು ಬಿಟ್ಟು ಮೇಲ್ಪಾಲ್ ಅಂತ ಶಾಲೆ ಹೋದ್ವಿ. ಅದು ತುಂಬಾ ಚೆನ್ನಾಗಿತ್ತು ಶಾಲೆ, ಬಹಳ ಚೆನ್ನಾಗಿ ನಡೀತಿತ್ತು. ಅಲ್ಲಿ 7ನೇ ತರಗತಿಯನ್ನ ಓದ್ದೆ. ಅದೇ ವರ್ಷ ನಮ್ಮ ಅದೃಷ್ಟನ ದುರದೃಷ್ಟನ ಗೊತ್ತಿಲ್ಲ, ಪಬ್ಲಿಕ್ ಎಕ್ಸಾಮ್ ಕ್ಯಾನ್ಸಲ್ ಆಯ್ತು. ಆಮೇಲೆ ಅಲ್ಲಿ ಬರೆದೆ, ಜನರಲ್ ಎಕ್ಸಾಮ್ ಇತ್ತು, ಅಲ್ಲಿ ಎಕ್ಸಾಮ್ ಬರ್ದ್ಬಿಟ್ಟು ಆನಂತರ ಯಡೂರಿಗೆ ವಾಪಸ್ ಬಂದೆ. ಯಡೂರಲ್ಲಿ 3 ವರ್ಷದ ಶಿಕ್ಷಣ, ಪ್ರೌಢ ಶಿಕ್ಷಣ ಅಲ್ಲಾಯ್ತು. ಹೀಗೆ ನಮ್ಮ 1ರಿಂದ 10ನೇ ತರಗತಿಯ ವಿದ್ಯಾಭ್ಯಾಸಗಳು ಒಂದು ಸ್ವಲ್ಪ ಒದ್ದಾಟದಲ್ಲೇ ಆಯ್ತು ಅಂತಾನೆ ಹೇಳ್ಬೇಕು. ಆ ಕಾಲದಲ್ಲಿ ನೀವು ಎದುರಿಸಿದ ದೊಡ್ಡ ಕಷ್ಟಗಳು ಯಾವುದು? ಕಷ್ಟ ಅಂತಂದ್ರೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಸೌಲಭ್ಯಗಳು ಬಹಳ ಕಡಿಮೆ. ಈಗಿನ ಹಾಗೆಲ್ಲ ಇರ್ತಿರ್ಲಿಲ್ಲ. ಅಂದ್ರೆ ನಾವು ಮನೆಯಲ್ಲಿ ಕುಟುಂಬದಲ್ಲಿ ನಾವು 4-5 ಜನ ಮಕ್ಕಳು. ಆಮೇಲೆ ದೂರ ನಡ್ಕೊಂಡು ಹೋಗ್ಬೇಕು, ಬಸ್ಸಿಗೆಲ್ಲ ಹೋಗಿ ಬರುವಷ್ಟು ನಮ್ಗೆ ಸಾಮರ್ಥ್ಯ ಇರ್ಲಿಲ್ಲ. ಸೊ ಹಾಗಾಗಿ ನಡ್ಕೊಂಡು ಹೋಗೋದು, ನಡ್ಕೊಂಡ್ ಬರೋದು, ಅದು ಎಲ್ಲ ಬಹಳ ಕಷ್ಟದೇ ಆಗಿತ್ತು. ಊಟ ಕೂಡ ನಾವು ತಗೊಂಡ್ ಹೋಗ್ತಿರ್ಲಿಲ್ಲ. ಹೈಸ್ಕೂಲಿಗೆ ಹೋಗುವಾಗ 6 ಕಿಲೋಮೀಟರ್ ನಡೆದು ಬರ್ತಿದ್ವಿ. ಮಧ್ಯಾಹ್ನ ಊಟ ಇರ್ಲಿಲ್ಲ. ಅಲ್ಲ, ಊಟ ಇರ್ಲಿಲ್ಲ, ಹಾಗೆ ಇರ್ತಿದ್ವಿ. ಬೆಳಗ್ಗೆ ಊಟ ಮಾಡಿ ಹೋಗ್ಬಿಟ್ರೆ ಸಂಜೆ ಮನೆಗೆ ಬಂದು ಊಟ. ಈಗಿನ ಹಾಗೆ ಬಿಸಿ ಊಟದ ವ್ಯವಸ್ಥೆಗಳು ಯಾವುದೂ ಇರ್ಲಿಲ್ಲ. ನಮ್ಗೆ ಪುಸ್ತಕ ಒಯ್ಯೋದೇ ಕಷ್ಟ ಆಗ್ಬಿಡ್ತಿತ್ತು. ಹಾಗಾಗಿ ಡಬ್ಬಿ ಹೊರೆ ಅಂತ ತಗೊಂಡೇ ಹೋಗ್ತಿರ್ಲಿಲ್ಲ. ಆದ್ರೆ ಹಸಿವು ಆಗ್ತಿರ್ಲಿಲ್ಲ ಮೇಡಮ್? ಆಗಿನ ಕಾಲದಲ್ಲಿ ಮಕ್ಕಳಿಗೆ ಎಷ್ಟು ತಿಂದ್ರು ಸಾಕಾಗಲ್ಲ ಅಂದ್ರೆ ಆ ಭಾವನೆ ಇತ್ತು. ಆದ್ರೆ ನಾವು ಹಸಿವಿಗಿಂತನೂ ನಮ್ಗೆ ವಿದ್ಯೆನೆ ಮುಖ್ಯ ಅಂತ ಅನ್ನಿಸ್ತು. ಹಾಗಾಗಿ ಹಸಿವಿನ ಅಷ್ಟಾಗಿ ಪರಿಗಣಿಸ್ಲಿಲ್ಲ. ಹಾಗಾಗಿ ಬೆಳಗ್ಗೆ 7:15 ತಿಂಡಿ ಅಥವಾ ಊಟ ಮಾಡಿ ಹೋಗ್ಬಿಟ್ರೆ ಸಂಜೆ 6 ಗಂಟೆಗೆ ಮನೆಗೆ ಬಂದು ಊಟ. ಆಮೇಲೆ ಕರೆಂಟ್ ಇರ್ಲಿಲ್ಲ, ಚಿಮ್ನಿ ಬೆಳಕಲ್ಲಿ ಓದೋದು. ಹೀಗೆ ನಮ್ಮ ವಿದ್ಯಾಭ್ಯಾಸ ಎಲ್ಲ. ಚಿಕ್ಕವರಿದ್ದಾಗ ಪೆಟ್ಟು ತಿಂದಿದ್ರೆ ಮೇಡಮ್ ನೀವು? ಪೆಟ್ಟು ತಿಂದಿದ್ದೆ, 1 ಸರಿ ತಿಂದಿದ್ದೆ, 1-2 ಸರಿ ತಿಂದಿದ್ದೇನೆ ಅಷ್ಟೇ. ಅಂದ್ರೆ ಕೋಟೇಶ್ವರ ಶಾಲೆಯಲ್ಲಿ ಇರುವಾಗ ಅವಾಗ ನಮ್ಗೆ ಈ ಕಾಗುಣಿತದ ಕಲ್ಪನೆ ಇರ್ಲಿಲ್ಲ. ನನಗಿನ್ನು ಚೆನ್ನಾಗಿ ನೆನಪಿದೆ.
4 ಅಂತ ಬರಿಬೇಕಿದ್ರೆ ಲೂ ಬರೀಲಿಕ್ಕೆ ಕೆಳಗಡೆ ಕಾ ಬರಿಬೇಕು, ಕಾವತ್ ಹಾಕ್ಬೇಕು. ಓದ್ ತಕ್ಷಣ ಕಲ್ಪನೆ ಇರ್ಲಿಲ್ಲ. ಕಾವತ್ ಹಾಕ್ಲಿಲ್ಲ ಅಂತ ಚೆನ್ನಾಗಿ ಹೊಡೆದ್ ಬಿಟ್ಟಿದ್ರು ಸರ್ ಒಬ್ರು. ಬಹಳ ಹೊಡೆದಿದ್ರು. ಎಷ್ಟು ಹೊಡೆದಿದ್ರೆ ಮರುದಿನ ಹೇಳಕ್ಕಾಗದೆ ಜ್ವರ ಬಂದ್ಬಿಟ್ಟಿತ್ತು, ಅಷ್ಟು ಹೊಡೆದಿದ್ರು. ಆ ನಂತರದಲ್ಲಿ ಅಲ್ಲಿಂದ ಮರುದಿನದಿಂದ ಕಲ್ತ್ಕೊಂಡೋಳು ಮತ್ತೆ ಯಾವತ್ತೂ ತಪ್ಪು ಮಾಡಕ್ ಹೋಗ್ಲಿಲ್ಲ. ಟೀಚರ್ಸ್ ಹತ್ರ ಹೊರತನ ತಿಂದಿಲ್ಲ. ಬಡತನ ನಿಮ್ಮ ಕನಸುಗಳಿಗೆ ಅಡ್ಡಿ ಆಯ್ತಾ ಅಥವಾ ಅದೇ ನಿಮ್ಗೆ ಶಕ್ತಿ ಆಯ್ತಾ? ಇಲ್ಲ, ನಾವು ಬಡತನ ಒಂದು ಸಮಸ್ಯೆ ಪರಿಗಣಿಸ್ಲೇ ಇಲ್ಲ. ನಮ್ಗೆ ಕನಸು ಕೂಡ ಆ ಚಿಕ್ಕ ವಯಸ್ಸಲ್ಲಿ ಕನಸೇನು ಇರ್ಲಿಲ್ಲ. ಎಲ್ಲರೂ ಓದ್ತಾರೆ, ನಾವು ಓದ್ಬೇಕು ಅನ್ನೋ ಒಂದು ಕಲ್ಪನೆ ಇತ್ತು. ಓದ್ಬೇಕು ಅನ್ನೋದು ಮಾತ್ರ, ಯಾಕೆ ನಮ್ಮ ತಾಯಿ ತುಂಬಾ ಹೇಳ್ತಿದ್ರು ಓದ್ಲೇಬೇಕು. ಸ್ವಲ್ಪ ಅವಾಗ 10th ಪಾಸ್ ಮಾಡ್ಬಿಟ್ರೆ ಬಹಳ ದೊಡ್ಡ ಕ್ವಾಲಿಫಿಕೇಶನ್ ಪರಿಗಣಿಸ್ತಿದ್ರು. ಸೊ ಹಾಗಾಗಿ ಕೊನೆ ಪಕ್ಷ 10ನೇ ತರಗತಿವರೆಗೂ ಓದ್ಬೇಕು ಅಂತ ಹೇಳಿ ನಮ್ಮ ತಾಯಿಯವರು ತುಂಬಾ ಫೋರ್ಸ್ ಮಾಡ್ತಿದ್ರು. ಹಾಗೆ ತಂದೆನೂ ಕೂಡ ಹೇಳ್ತಿದ್ರು. ಹಾಗಾಗಿ ಓದ್ಬೇಕು ಅಂತ ಹೇಳಿದಾರೆ, ಓದ್ಬೇಕು ಅಂತ ನಮ್ಮ ಎಲ್ಲಿವರೆಗೆ ಸುಮಾರು ಪ್ರೈಮರಿ ಎಜುಕೇಶನ್ ನಾವು ಅದೇ ತರನೇ ಕಲ್ಪನೆ ಆಗಿತ್ತು. ಆಮೇಲೆ ಹೈಸ್ಕೂಲಿಗೆ ಹೋದ್ಮೇಲೆ ಇಲ್ಲ, ನಾನು ಓದ್ಬೇಕು ಅನ್ನೋಂತ ಆಸೆ ಮತ್ತೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಅಲ್ಲಿವರೆಗೆ ಅಮ್ಮನಿಗೋಸ್ಕರ ಓದ್ತಿದ್ವಿ, ಮುಂದೆ ನಮಗೋಸ್ಕರ ಮಾಡಿದ್ವಿ. ಆಗಿನ ಕಾಲದಲ್ಲಿ ಅಂದ್ರೆ ಮೇಡಮ್, ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡೋರು ಬಹಳ ಕಮ್ಮಿ ಇತ್ತು ಸಂಖ್ಯೆ. ಹೌದು. ನೀವು ಶಿಕ್ಷಕಿ ಆಗಬೇಕೆಂಬ ಕನಸು ಹೇಗೆ ಹುಟ್ಟಿತು? ನನಗೆ ಹೈಸ್ಕೂಲಿಗೆ ಹೋದಾಗ ಆ ಕನಸು ಬಂತು. ಯಾಕೆಂತಂದ್ರೆ ಹೈಸ್ಕೂಲಿಗೆ ಹೋದಾಗ ನಮ್ಗೆ ಕನ್ನಡ ಟೀಚರ್ ಒಬ್ಬರಿದ್ರು, ಉಷಾ ಕಾಶಿನಾಥ್ ಆರ್ಗೇಕರ್ ಅಂತ, ಅಂಕೋಲಾದಿಂದ ಬಂದವರು. ಅವ್ರನ್ನ ನೋಡಿದ್ಮೇಲೆ ಆಕ್ಚುಲಿ ನಾನು ಕನ್ನಡ ಟೀಚರ್ ಆಗ್ಬೇಕಂತಾನೆ, ಅಂದ್ರೆ ಅವ್ರು ಪಾಠ ಮಾಡೋ ಶೈಲಿ ನೋಡ್ಬಿಟ್ಟು ನನಗೆ ಅದು ಇಷ್ಟ ಆಯ್ತು. ನಾನು ಕನ್ನಡ ಟೀಚರ್ ಆಗ್ಬೇಕು ಅಂತಾನೆ ಅಲ್ಲಿಂದ ಯೋಚನೆ ಮಾಡ್ತಾ ಬಂದೆ. ಆವಾಗ ನನಗೆ ಕನಸು ಬಂತು, ನಾನು ಟೀಚರ್ ಆಗ್ಬೇಕು ಅಂತಕ್ಕಂಥದ್ದು. ಮತ್ತೆ ಆ ಕಾಲದಲ್ಲಿ ನನಗೆ BA ಓದ್ಬೇಕು ಅಂತ ಬಹಳ ಇತ್ತು. BA ಅಂತಂದ್ರೆ ನಾವು ಈ ಪುಸ್ತಕಗಳಲ್ಲಿ ಅಥವಾ ಕವಿ ಕೃತಿ ಪರಿಚಯ ಮಾಡುವಾಗಲ್ಲ ಅವರು BA ಓದಿದ್ರು ಅಂತ ಈಗ ಮಾಡ್ತಿದ್ರಲ್ಲ. BA ಅಂದ್ರೆ ಬಹಳ ದೊಡ್ಡ ಒಂದು ಇದು ಎಜುಕೇಶನ್. ಅದನ್ನ ನಾವು ಮಾಡ್ಬೇಕು, BA ಓದ್ಬೇಕು ಅನ್ನೋ ಕನಸು ಬಹಳ ಇತ್ತು ನನಗೆ. ಅದು ಸಾಕಾರ ಆಗ್ಲಿಲ್ಲ. ಉದ್ಯೋಗಕ್ಕೆ ಸೇರಿದ್ಮೇಲೆ ಒಂದ್ ಸ್ವಲ್ಪ ಓದಿದೆ, ಡಿಗ್ರಿಯನ್ನ ಮಾಡಿದೆ. 2nd ಇಯರ್ ಆದ್ಮೇಲೆ ಫೈನಲ್ ಮಾಡಕ್ ಆಗ್ಲೇ ಇಲ್ಲ, ಬೇರೆ ಜವಾಬ್ದಾರಿಗಳು ಜಾಸ್ತಿ ಆಯ್ತು. ಹಾಗಾಗಿ 2nd ಇಯರ್ ವರೆಗೂ ಓದಿ ಅಲ್ಲಿಗೆ ಬಿಟ್ಟೆ. ನಾನು ಅಂತೂ ಓದ್ಬೇಕು ಅನ್ನೋ ಆಸೆನ ಅಂತೂ ಟಚ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಪ್ರಯತ್ನ ಮಾಡಿದ್ದೀನಿ. ಖಂಡಿತ. ಟೈಪಿಂಗ್ ಮಾಡ್ತಿದ್ರಂತೆ? ಹೌದು, ಟೈಪಿಂಗ್ ಕ್ಲಾಸ್ ಇರುತ್ತೆ. ಆವಾಗೆಲ್ಲ ನಮ್ಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆಲ್ಲ ಒಂದಷ್ಟು ಹಣಕಾಸಿನ ಸಹಾಯ ಬೇಕಾಗ್ತಿತ್ತಲ್ಲ. ನಮ್ಮಣ್ಣ ಶಂಕರ್ ಭಟ್ ಅಂತ ಇದ್ರು, ಅವರು ನನಗೆ ಟೈಪಿಂಗ್ ಕ್ಲಾಸ್ಗೆ ಸೇರಿಸಿದ್ರು. ನಾನು ಆಕ್ಚುಲಿ 10th ಆದ ತಕ್ಷಣನೇ TCH ಮಾಡಿದೆ. ನನ್ನ ಅಕ್ಕ ಒಬ್ರು ಉಭಯ ಭಾರತಿ ಅಂತ, ಅವರು TCH ಮಾಡಿದ್ರು. ಮಲ್ಲಾಡಿಹಳ್ಳಿಯಲ್ಲಿ ಸಂಸ್ಥೆಯಲ್ಲಿ ನಾವು ಮಾಡಿದ್ದು. ಮಲ್ಲಾಡಿಹಳ್ಳಿಯ ಶಿಕ್ಷಣ ಸಂಸ್ಥೆ ಅಂದ್ರೆ ಅದು ಸರ್ವ ಸೇವಾ ಬೋಧಕ ಶಿಕ್ಷಣಾಲಯ ಮಲ್ಲಾಡಿಹಳ್ಳಿ ಅಂತ, ಬಹಳ ಪ್ರಸಿದ್ಧವಾದಂತ ಒಂದು ಸಂಸ್ಥೆ ಅದು. ಅಲ್ಲಿ ವಿದ್ಯಾಭ್ಯಾಸ ಮಾಡಿದಾಗ ಆ ಕಾಲದಲ್ಲಿ ಉದ್ಯೋಗ ಗ್ಯಾರಂಟಿ ಅಂತ ಒಂದು ನಂಬಿಕೆ ಇತ್ತು, ಪ್ರತೀತಿ ಇತ್ತು. ನಮ್ಮ ಅಕ್ಕ ಅಲ್ಲಿ ಮಾಡಿದ್ರು. ಆನಂತರ ನಂದು 10th ಆದ್ಮೇಲೆ ಅಕ್ಕನೇ ಅಲ್ಲಿಗೆ ಕರ್ಕೊಂಡು, ನಮ್ಮ ತಂದೆಯವರು ಬೇಡ ಹೇಳಿದ್ರು, ನೀವು ಸ್ವಲ್ಪ ಸಂಕೋಚದ ಪ್ರವೃತ್ತಿ ಇರೋದ್ರಿಂದ ಬೇರೆಯವ್ರ ಜೊತೆ ಬೆರೀಲಿಕ್ಕೆ ಆಗಲ್ಲ, ಬೇಡ ಟೈಲರಿಂಗ್ ಮಾಡು ಅಂತಾನೆ ಹೇಳಿದ್ರು. ಆದ್ರೆ ನಮ್ಮ ಅಕ್ಕ ಕರ್ಕೊಂಡು ಹೋಗಿ ಇಂಟರ್ವ್ಯೂ ಮಾಡಿಸಿ ಎಲ್ಲ ಮಾಡಿ ಆಮೇಲೆ ಸೆಲೆಕ್ಟ್ ಆಯ್ತು ಅಲ್ಲಿ. ಆಮೇಲೆ ಅಲ್ಲಿ TCH ಮಾಡಿದೆ. TCH ಮಾಡಿದ ನಂತರದಲ್ಲಿ ಕೊನೆಗೆ ಸುಮ್ಮನೆ ಮನೇಲಿ ಕುತ್ಕೊಳ್ಳೋದು ಬೇಡ ಅಂತ ಹೇಳಿ ನಮ್ಮ ಅಣ್ಣ ಶಂಕರ್ ಭಟ್ ಅಂತ ಅವರು ಕರ್ಕೊಂಡು ಹೋಗ್ಬಿಟ್ಟು ಟೈಪಿಂಗ್ ಕ್ಲಾಸಿಗೆ ಸೇರಿಸಿದ್ರು. ಅಲ್ಲಿ ಕನ್ನಡ ಇಂಗ್ಲಿಷು ಟೈಪಿಂಗ್ ಕಲಿತೆ. ಅದಾದ ನಂತರ ನಾನು ಇಲ್ಲಿ PUCಗೆ ಇಲ್ಲಿ ನಿಟ್ಟೂರು ಕಾಲೇಜಿಗೆ ಸೇರಿದೆ. ಕಾಲೇಜು ವಿದ್ಯಾಭ್ಯಾಸವನ್ನು ಮಾಡ್ಕೊಳ್ತಾ ಟೈಪಿಂಗ್ ಕ್ಲಾಸ್ ನಡೆಸ್ತಾ ಇದ್ದೆ. ನೀವು ಮೊದಲು ಶಿಕ್ಷಕಿಯಾಗಿದ್ದ ಶಾಲೆ ಯಾವುದು? ಹೊಸನಗರ ತಾಲೂಕಿನ ಗೇರ್ಪುರ ಅಂತ, ಅಲ್ಲಿ ನಾನು ಮೊದಲು, ಅದು ಕಿರಿಯ ಪ್ರಾಥಮಿಕ ಶಾಲೆ, ಅಲ್ಲಿ ಫಸ್ಟ್ ಅಪಾಯಿಂಟ್ ನಂದು. ವಿದ್ಯಾರ್ಥಿಗಳಿಗೆ ನೀವು ಯಾವ ಮೌಲ್ಯವನ್ನು ಹೆಚ್ಚು ಕಲಿಸಲು ಪ್ರಯತ್ನಿಸಿದ್ದೀರಿ? ನಾನು ಯಾವಾಗ್ಲೂ ಮಕ್ಕಳಿಗೆ ಹೇಳೋದು ಇಷ್ಟೇಯ, ನೀವು ತಾಯಿ ತಂದೆಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಆಮೇಲೆ ಉದ್ಯೋಗ ಮಾಡ್ಬೇಕು. ನಾವು ಒಂದು ಹಂತದ ವಯಸ್ಸಿಗೆ ಬಂದಾಗ ತಾಯಿ ತಂದೆಗೆ ಹೊರೆ ಆಗ್ಬಾರ್ದು. ಮನೆಯಲ್ಲೇ ಕೂತ್ಕೊಂಡು ಅವ್ರು ದುಡ್ದಿದ್ದನ್ನೇ ನಾವು ತಿನ್ನುವಂತ ಹೊರೆ ಆಗುವಂತ ವ್ಯಕ್ತಿ ಆಗ್ಬಾರ್ದು. ಯಾವ ಕೆಲಸ ಬೇಕಾದ್ರೂ ಮಾಡಿ, ಉತ್ತಮವಾದಂದ್ರೆ ಒಳ್ಳೆಯದು ಗೌರವ ತರುವಂತ ಯಾವುದೇ ಕೆಲಸ, ರೈತನಾಗ್ಬೋದು ಅಥವಾ ಯಾವುದೇ ಕೆಲಸ ಬೇಕಾದ್ರೂ ಮಾಡಿ. ಅಥವಾ ಈಗ ನಾವ್ ಹೇಳ್ತೀವಿ ಟೀಚರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅದೇ ಆಗ್ಬೇಕು ಅಂತ ಏನಿಲ್ಲ. ಯಾವುದೇ ಕೆಲಸನಾದ್ರು ಗೌರವಯುತ ಮಾಡ್ಕೊಂಡು ಹೋದ್ರು ಸರಿ, ಕೆಲಸವನ್ನ ಮಾಡಿ ತಾಯಿ ತಂದೆನ ಸಾಕಿ. ಕಷ್ಟ ಕಾಲದಲ್ಲಿ ನಿಮ್ಮನ್ನ ನೋಡಿರ್ತಾರೆ, ನೀವು ತಾಯಿ ತಂದೆನ ಸಾಕಿ. ಮತ್ತೆ ಇವತ್ತು ಸರ್ಕಾರ ಎಲ್ಲಾ ರೀತಿಯಲ್ಲೂ ಉಚಿತವಾದ ಶಿಕ್ಷಣ ಕೊಡ್ತಾ ಇದೆ, ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಬಿಟ್ಟು ಬರೋ ಕೊನೆ ಕ್ಷಣದವರೆಗೂ ಮಕ್ಕಳಿಗೆ ಹೇಳಿದ ಇದೇ ವಿಚಾರ. ಮಕ್ಕಳು ಶಿಕ್ಷಕಿಯರನ್ನ ಎರಡನೇ ತಾಯಿ ರೂಪದಲ್ಲಿ ನೋಡ್ತಾರೆ ಅನ್ಸುತ್ತೆ, ಹೌದಾ? ಖಂಡಿತವಾಗ್ಲೂ ಹೌದು. ಸಾಧಾರಣವಾಗಿ ಅಂದ್ರೆ ತುಂಬಾ ನಾವು ಪನಿಷ್ ಮಾಡಿದ್ರೆ ಅಥವಾ ತುಂಬಾ ಬಿಗಿಯಾಗಿದ್ದಾಗ ಸ್ವಲ್ಪ ಹತ್ರ ಬರೋದಿಲ್ಲ. ಇಲ್ಲ ಅಂತಂದ್ರೆ ಅವರು ಫ್ರೆಂಡ್ಲಿ ಆಗಿ ನಮ್ ಜೊತೆಗೆ ಇರ್ತಾರೆ. ನಾನು ಅವ್ರಿಗೆ ಯಾವಾಗ್ಲೂ ಹೇಳ್ತಿದ್ದೆ, ತರಗತಿ ಕೋಣೆಯಲ್ಲಿ ನಾನು ನಿಮಗೆ ಶಿಕ್ಷಕಿ, ಕೋಣೆಯಿಂದ ಹೊರಗೆ ಬಂದಾಗ ನಾವು ನೀವು ಫ್ರೆಂಡ್ಸ್, ನಾವು ಏನ್ ಬೇಕಾದ್ರೂ ಮಾತಾಡೋಣ.
ಅಂತ ಹೇಳ್ತಿದ್ದೆ. ಸೊ ನನ್ನ ವೃತ್ತಿ ಜೀವನದಲ್ಲಿ ನಾನು ಪಾಠ ಮಾಡಿರ್ತಕ್ಕಂಥ ಎಲ್ಲರ ಮಕ್ಕಳ ಜೊತೆಗೂ ಹಾಗೆ ಇದ್ದೆ. ನಿಮ್ಮನ್ನ ಇಂದಿಗೂ ನೆನಪಿಸಿಕೊಳ್ಳುವ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತೀರಾ? ಇದ್ದಾರೆ, ತುಂಬಾ ಜನ ವಿದ್ಯಾರ್ಥಿಗಳಿದ್ದಾರೆ. ಪ್ರಾಯಶಃ ಎಲ್ಲರೂ ನಿಮ್ಮನ್ನ ಅಂದ್ರೆ ನೆನಪಿಸಿಕೊಳ್ಳದೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲ ಅನ್ಸುತ್ತೆ. ನೆನ್ಸ್ಕೊಳ್ತಾರೆ. ಕೆಲವೊಮ್ಮೆ ನಾವು ಪ್ರಾರಂಭದ ದಿನಗಳಲ್ಲಿ ನಮ್ಗೆ ಬಹಳ ನಾವು ಹೇಳ್ಕೊಟ್ಟಿದ್ದೇವೆ, ಕಡ್ಡಾಯ ಕಲಿಲೇಬೇಕು ಅನ್ನುವಂತ ಒಂದು ಮನೋಭಾವ ನಮ್ದಿತ್ತು. ಸೊ ಅವಾಗ ಒಂದಷ್ಟು ಏನಾದ್ರು ಬೈದು ಅಥವಾ ಒಂದು ಪೆಟ್ಟು ಕೊಟ್ಟು ಕಲ್ಸಿದರೆ ಇರುತ್ತೆ. ಆವಾಗ ಕೆಲವು ಮಕ್ಕಳು ಅದನ್ನ ನೆಗೆಟಿವ್ ಆಗಿ ತಗೊಂಡ್ರೆ ಅಂತವ್ರು ಸ್ವಲ್ಪ ಬಿಟ್ಟಿರ್ಬೋದು. ಇಲ್ಲದೆ ಹೋದ್ರೆ ಬಹುತೇಕ ವಿದ್ಯಾರ್ಥಿಗಳು ನೆನ್ಸ್ಕೊಳ್ತಾರೆ, ಇವತ್ತಿಗೂ ನೆನ್ಸ್ಕೊಳ್ತಾರೆ. ನಿಮ್ಮ ಸೇವೆಯಲ್ಲಿ ಅತ್ಯಂತ ಭಾವನಾತ್ಮಕ ಘಟನೆ ಯಾವುದು? ನನಗೆ ಬಿಟ್ಟು ಬರುವಾಗ ಬಹಳ ಅಂದ್ರೆ ನನ್ನ ರಿಟೈರ್ಮೆಂಟ್ ಆದಾಗ ಅಲ್ಲಿ ಶಾಲೆಯನ್ನ ಮಕ್ಕಳನ್ನ ಬಿಟ್ಟು ಬರಬೇಕಿದ್ರೆ ಬಹಳ ನೋವಾಯ್ತು ಒಂದು. ಆಮೇಲೆ ಬೇಳೂರು ಶಾಲೆಯಲ್ಲಿ ನಾನು ಸುಮಾರು 14 ವರ್ಷ ಕೆಲಸ ಮಾಡಿದ್ದೆ. ಅಲ್ಲಿಂದ ಬರುವಾಗ ಅಂದ್ರೆ ನಮ್ಗೇನು ಅಂತಂದ್ರೆ ನಾವು ಮನೆಗಿಂತ ನಾವು ಶಾಲೆನೇ ನಾವು ಹೆಚ್ಚಾಗಿ ಹಚ್ಕೊಂಡಿರೋದು ಜಾಸ್ತಿ. ಹಾಗಾಗಿ ಆ ಶಾಲೆ ಬಿಟ್ಟು ಬರೋದು ತುಂಬಾ ಬೇಜಾರಾಯ್ತು. ಆದ್ರೆ ನಾನು ಅದನ್ನ ತೋರ್ಸ್ಕೊಳ್ಬಾರ್ದು ಅಂತ ನಾನು ಯಾರಿಗೂ ಹೇಳಿಲ್ಲ, ಮಕ್ಳಿಗೆ ಕೂಡ ಗೊತ್ತಿಲ್ಲ. ಮಕ್ಳು ಫೀಲ್ಡ್ ಅಲ್ಲಿ ಆಡ್ತಾ ಇದ್ರು, ನಾನು ಅವ್ರಿಗೆ ಹೋಗ್ತೀನಿ ಅಂತ ಕೂಡ ಹೇಳಿಲ್ಲ. ಅಂದ್ರೆ ಅಲ್ಲಿ ನಮ್ಗೆ ಎಲ್ಲಿ ಮನಸ್ಸು ವೀಕ್ ಆಗ್ಬಿಡುತ್ತೇನೆ ಅಂತಂದು ಸೀದಾ ಯಾರಿಗೂ ಹೇಳಿದ್ರೆ ಸೀದಾ ಬಂದ್ಬಿಟ್ಟಿದ್ದೆ. ಈ ಪ್ರಶ್ನೆ ಕೇಳ್ಬೇಕು ಅಂತಿದ್ದೆ, ಆದ್ರೆ ನೀವು ಉತ್ತರ ಕೊಟ್ಬಿಟ್ರಿ. ನಾನು ಅವತ್ತು ಬಂದಿದ್ದೆ ಮೇಡಮ್ ನಿಮ್ ರಿಟೈರ್ಮೆಂಟ್ ದಿವಸ. ಎಲ್ಲರ ಮುಖದಲ್ಲೂ ಅಳು ಇತ್ತು, ನೋವಿತ್ತು, ಆದ್ರೆ ನೀವು ಮಾತ್ರ ನಗ್ತಾ ಇದ್ರಿ ಅವತ್ತು. ಹೌದು, ನಮ್ಮ ಎದೆಯಲ್ಲಿ 100 ನೋವಿರುತ್ತೆ, ಆದ್ರೆ ನಾವು ಅದನ್ನ ತೋರ್ಸ್ಕೊಳ್ಬಾರ್ದು. ಅಂದ್ರೆ ನನಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಲ್ಲ ಒಂದು ಸಮಸ್ಯೆಗಳಿರುತ್ತೆ, ಮನಸ್ಸಿನಲ್ಲಿ ನೋವಿರುತ್ತೆ. ಆದ್ರೆ ಅದನ್ನ ನಾವು ತೋರ್ಸ್ಕೊಳ್ಬಾರ್ದು. ಸಾಧ್ಯವಾದಷ್ಟು ನಗ್ನಗ್ತಾ ಎಲ್ಲರ ಜೊತೆಗೆ. ಆಮೇಲೆ ನಾವು ಅಳ್ತಾ ಇದ್ರೆ ಮಕ್ಳಿಗೆ ಒಂಥರ ಬೇಜಾರಾಗುತ್ತೆ, ನಾವು ಖುಷಿಯಾಗಿದ್ರೆ ಮಕ್ಕಳು ಖುಷಿಯಾಗಿರ್ತಾರೆ. ಹಾಗಾಗಿ ಇದನ್ನ ನಾವು ದುಃಖದ ಸನ್ನಿವೇಶವಾಗಿ ಮಾಡೋದಕ್ಕಿಂತ ಸಂತೋಷವಾಗಿ ಇದನ್ನ ಪರಿವರ್ತನೆ ಮಾಡ್ಬೇಕು ಅಂತ ಚಿಂತನೆ ಮಾಡಿ ನಾನು ಎಂಥ ಕಷ್ಟದ ಸನ್ನಿವೇಶ ಬಂದ್ರೆ ನಾನು ಅಳೋದಿಲ್ಲ, ಯಾರೆದ್ರಿಗೂ ಕಣ್ಣೀರ್ ಹಾಕೋದು ಬಹಳ ಕಡಿಮೆ. ಹಾಗಾಗಿ ಅದನ್ನೇ ನಾನು ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಮಕ್ಕಳ ಒಟ್ಟಿಗಿನ ಬಾಂಧವ್ಯ ಅಷ್ಟು ಬರೋಕೆ ಏನ್ ಮಾಡ್ಬೇಕು ಮೇಡಮ್? ಏನ್ ಪ್ರಯತ್ನ ಮುಖ್ಯ ಅಂತ ನಿಮ್ಗೆ ಅನ್ಸುತ್ತೆ? ಏನಿಲ್ಲ, ಮಕ್ಕಳ ಜೊತೆಗೆ ಬೆರಿಬೇಕು. ಮಕ್ಕಳ ಒಂದು ನೋವು ನಲಿವು ಎಲ್ಲದಕ್ಕೂ ನಾವು ಸ್ಪಂದಿಸಬೇಕಾಗ್ತದೆ. ಹೇಗೆ ಅಂತಂದ್ರೆ ಸಾಧಾರಣವಾಗಿ ನಾವು ದಿನನಿತ್ಯ ನೋಡುವಂತ ಮಕ್ಕಳಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆದ್ರೂ ನಮಗೆ ಗೊತ್ತಾಗ್ಬಿಡುತ್ತೆ. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಮಕ್ಕಳಲ್ಲಿ ಒಂದು ಚೂರು ವ್ಯತ್ಯಾಸ ಆದ್ರೂ ನೀನು ಮೊದಲಿನ ದಿನದಂತೆ ಇಲ್ಲ, ನಿಂಗೇನ್ ಸಮಸ್ಯೆ ಆಗಿದೆ ಅಂತ. ಹಾಗೇನಾರು ಅವರಿಗೆ ಓಪನ್ ಆಗಿ ಮಾತಾಡ್ಲಿಕ್ಕೆ ಇಷ್ಟ ಆಗದೆ ಹೋದ್ರೆ ಆಫೀಸ್ ರೂಮಿಗೆ ಪ್ರತ್ಯೇಕವಾಗಿ ಕರೆದು ಕೇಳ್ತಿದ್ದೆ, ಏನ್ ಸಮಸ್ಯೆ ಇದೆ, ಮನೇಲಿ ಏನಾರು ಇದೆಯಾ, ಶಾಲೆ ಸಮಸ್ಯೆ ಇದೆಯಾ, ಫ್ರೆಂಡ್ಸ್ ಏನಾರು ಅಂದ್ರ ಹೇಳಿ ಮಕ್ಕಳ ಜೊತೆಗೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಅವ್ರ ಮಕ್ಕಳ ಜೊತೆಲೆ ಚರ್ಚೆ ಮಾಡ್ಬಿಟ್ಟು ವಿಚಾರ ಮಾಡ್ತಾ ಇದ್ದೆ. ಹಾಗಾಗಿ ಒಂಥರ ಮಕ್ಕಳಿಗೆ ಆತರ ಒಂದು ಅಟ್ಯಾಚ್ಮೆಂಟ್ ಬೆಳೆದಿತ್ತು. ಇದು ಎಲ್ಲಾ ಪೋಷಕರಿಗೂ ಒಂದು ಉದಾಹರಣೆ ಆಗ್ಬೋದಾ ಮೇಡಮ್ ಟೀಚರ್? ಯಾಕೆಂದ್ರೆ ಈಗಿನ ಪೋಷಕರು ಮಕ್ಕಳೊಟ್ಟಿಗೆ ಅಷ್ಟು ಬೆರೆಯೋಲ್ಲ ಅನ್ಸುತ್ತೆ ನಿಮ್ಗೆ? ಅಲ್ಲ, ಹೌದು, ಕೆಲವು ಕುಟುಂಬಗಳಲ್ಲಿ ಆತರ ಸಂದರ್ಭ ಇದೆ. ಯಾಕೆಂತಂದ್ರೆ ಪೋಷಕರು ಕೆಲಸ, ದುಡಿಮೆ ಇತ್ಯಾದಿಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಮನೆಗೆ ಬಂದ ತಕ್ಷಣ ಮಕ್ಕಳ ಹೇಳುವಂತ ವಿಚಾರವನ್ನು ಕೇಳುವಷ್ಟು ವ್ಯವಧಾನ ಇರೋದಿಲ್ಲ, ಸಮಯ ಅವರಿಗೆ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ ಮಕ್ಕಳ ಮತ್ತು ಪೋಷಕರ ನಡುವೆ ಒಂದು ತಿಳಿಯದ ರೀತಿಯಲ್ಲಿ ಒಂದು ಗ್ಯಾಪ್ ಆಗಿರುತ್ತೆ. ಆದ್ರೆ ಶಾಲೆಗೆ ಬಂದಾಗ ಏನಾಗುತ್ತೆ ಅಂದ್ರೆ ನಮ್ಮ ನಡುವೆ ಆತರ ಗ್ಯಾಪ್ ಇರೋದಿಲ್ಲ. ನಾವು ಅವ್ರ ಜೊತೆಗೆ ಆತ್ಮೀಯವಾಗಿ ಬೆರೆತಾಗ ಅವರಿಗೆ ಏನೋ ಒಂದು ಕಳ್ಕೊಂಡಂತದ್ದು ಸಿಕ್ಕಂತ ಒಂದು ಅನುಭವ ಆಗುತ್ತೆ ಅಂತ ಅನ್ಸುತ್ತೆ. ಹಾಗಾಗಿ ಬಹಳ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ತಾರೆ. ಗಿಡಗಳ ಮೇಲಿನ ಪ್ರೀತಿ ಹೇಗೆ ಆರಂಭ ಆಯ್ತು? ಅದು ನನ್ನ ಅಮ್ಮನಿಂದ ಬಂದಿದ್ದು. ನಮ್ಮಮ್ಮ ಹಾಗೆ, ನಮ್ಮಮ್ಮನ ಜೀವನೋತ್ಸಾಹ ಇದೆಯಲ್ಲ, ಅದು ನಮಗಿನ್ನು ಬಂದಿಲ್ಲ, ಬರ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ. ಅವ್ರು ಹೇಗೆ ಅಂತಂದ್ರೆ ಸಾವಿನ ಅಂಚಿನವರೆಗೂ ಕೂಡ ಅವರು ತುಂಬಾ ಜೀವನೋತ್ಸವನ ಹೊಂದಿದ್ದವರು. ತುಂಬಾ ಕಷ್ಟದ ದಿನಗಳು, ಅಂತ ಕಷ್ಟದಲ್ಲೂ ಕೂಡ ಅವರು ಯಾವುದೇ ರೀತಿ ತೋರ್ಸ್ಕೊಳ್ತಿರ್ಲಿಲ್ಲ, ನಗನಗ್ತಾ ಜೀವನ ಮಾಡ್ತಾ ಇದ್ರು. ಹಾಗೆ ನಮ್ಮಮ್ಮನಿಗೆ ಹೂವಿನ ಗಿಡ ಅಂದ್ರೆ ತುಂಬಾ ಪ್ರೀತಿ. ಅವರು ಮನೆ ಸುತ್ತ ತುಂಬಾ ಹೂವಿನ ಗಿಡ ನೆಡೋರು. ಅಮ್ಮನ ನೋಡಿ ನೋಡಿ ನಮ್ಗೆಲ್ಲ ಬಂತು. ನಾವು 4 ಜನ ಅಕ್ಕ ತಂಗಿಯರು, ನಮ್ಮೆಲ್ಲರಿಗೂ ಅದೇ ನೇಚರ್ ಇದೆ. ನಾವೆಲ್ಲೇ ಹೂವಿನ ಗಿಡ ಅಥವಾ ಒಂದು ಸಣ್ಣ ಜಾಗ ಇದೆ ಅಂದ್ರೆ ಅಲ್ಲಿ ಗಿಡ ನೆಡ್ತೀವಿ. ಹಾಗೆ ನಮ್ಗದು. ನೀವು ಸದಾ ಹಸನ್ಮುಖಿ. ಹಾಗಾದ್ರೆ ಆ ನಗುವಿನ ಹಿಂದಿನ ಗುಟ್ಟು ನಿಮ್ಮ ಅಮ್ಮನ ಮೇಡಮ್? ಖಂಡಿತ. ಅಮ್ಮನೂ ಹೌದು, ನಮ್ಮ ಕುಟುಂಬ ಹೌದು. ಶಾಲೆಯಲ್ಲಂತೂ ಮಕ್ಕಳು ನಿಜವಾಗ್ಲೂ ಆ ಕ್ರೆಡಿಟ್ ಹೋಗೋದು ಮಕ್ಕಳಿಗೆ. ಆ ಮಕ್ಕಳನ್ನ ಈಗ ನಾವು ಬೇಸಿಗೆ ರಜೆ ಎಲ್ಲ ಬಂದಾಗ ಎಷ್ಟೊತ್ತಿ ಶಾಲೆ ರಿಓಪನ್ ಆಗುತ್ತೆ, ಮಕ್ಕಳ ಮುಖ ಎಷ್ಟೊತ್ತಿ ನೋಡ್ತೀವಿ ಅಂತ ನಮಗೆ ಒಂಥರ ಕಾತರ ಇರ್ತಿತ್ತು. ಅವ್ರು ನೋಡಿದಾಗ ಅಂದ್ರೆ ನಮ್ಮ ಮನ್ಸಲ್ಲಿ ಏನೇ ಬೇಸರ ಇದ್ರೂ ಕೂಡ ಶಾಲೆಗೆ ಹೋದ್ಮೇಲೆ ನಾವು ಒಂದು ಕುಟುಂಬ ಇದೆ ಅನ್ನೋ ಕಲ್ಪನೆ ಕೂಡ ನಮಗೆ ಬರ್ತಿರ್ಲಿಲ್ಲ. ಅಷ್ಟ್ರ ಮಟ್ಟಿಗೆ ನಾವು ಮಕ್ಕಳ ಜೊತೆ ಬೆರೆತು ಬಿಡ್ತಿದ್ವಿ. ಬಹುಶಃ ನನ್ನಂತ ಎಲ್ಲಾ ಟೀಚರ್ಸ್ ಕೂಡ ಹಾಗೇನೆ. ಮಕ್ಕಳನ್ನ ನೋಡಿದಾಗ ಅವರೆಲ್ಲ ದುಃಖನೂ ಮರಿತಾರೆ. ದುಃಖ ಇರ್ಬೋದು, ಖುಷಿ, ಬೇಸರ, ಏನೇ ಯಾವ ಭಾವ ಇದ್ರೂ ಕೂಡ ಅವೆಲ್ಲವೂ ಅಲ್ಲಿ ಗೌಣ ಆಗ್ಬಿಡ್ತವೆ. ಮಕ್ಕಳೇ ನಮಗೆ ಪ್ರಧಾನ ಆಗ್ತಾರೆ. ಬೆಟ್ಟದಲ್ಲಿ 100 ರೀತಿಯ
ಸ್ಥಳೀಯ ಗಿಡಗಳನ್ನು ನೆಟ್ಟಿದ್ದೀರಿ, ಬೆಳೆಸಿದ್ದೀರಿ. ನಮ್ಮ ಮನೆಯಲ್ಲಿ ಸ್ವಲ್ಪ ತೋಟ ಇದ್ರ ಜಾಗದಲ್ಲೆಲ್ಲ ನನಗೆ ಗಿಡ ನೆಡ ಆಸಕ್ತಿ ಜಾಸ್ತಿ ಇದ್ದಿದ್ರಿಂದ ನಾನು ಸಸಿಗಳನ್ನ ಮಾಡ್ತಾ ಇದ್ದೆ. ಪ್ರತಿ ವರ್ಷನೂ ಉಪಯೋಗಕ್ಕೆ ಬರುವಂತ ಹಲಸು, ಮಾವು ಹೀಗೆ ಸಸಿನೆಲ್ಲ ಮಾಡ್ಬಿಟ್ಟು ನೆಡ್ತಾ ಇದ್ವಿ. ಆಮೇಲೆ ವಿಶೇಷವಾಗಿ ಹೂವಿನ ಗಿಡಗಳನ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಒಂದು ಗಮನಿಸಿದೆ ಟೀಚರ್, ಏನಂದ್ರೆ ನೀವು ಹೋದ ಶಾಲೆಯಲ್ಲೆಲ್ಲ ಆ ಆವರಣ ಒಂದು ಗಾರ್ಡನ್ ಮಾಡ್ತಾ ಇದ್ರಿ. ಅಲ್ಲಿ ಒಂದು ವಿಶೇಷವಾದಂತ ಹೊಲಗಾರು ಶಾಲೆಯಲ್ಲಿ ಜೋಕಾಲಿ ಇರ್ಬೋದು, ತೂಗು ಉಯ್ಯಾಲೆ ಇರ್ಬೋದು, ಎಲ್ಲವನ್ನೂ ಕೊಟ್ಟಿದ್ದೀರಿ. ಇದೆಲ್ಲ ಕಲ್ಪನೆಗಳು ಹೇಗೆ ಬಂತು? ಇಲ್ಲ, ಮಕ್ಕಳು ನಮಗೆಲ್ಲವನ್ನೂ ಕೊಟ್ಟಿದ್ದಾರೆ. ಪ್ರೀತಿ ಕೊಟ್ಟಿದ್ದಾರೆ, ಬದುಕನ್ನು ಕೊಟ್ಟಿದ್ದಾರೆ, ಅನ್ನ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಆ ಮಕ್ಕಳ ಸಮ್ಮುಖದಲ್ಲಿ ಒಂದು ಸಂತೋಷ ನೋಡ್ಬೇಕು ಅಂತ ನಂಗೆ ಅನಿಸ್ತು. ಯಾಕೆಂದ್ರೆ ಜೋಕಾಲಿಯನ್ನ ಮಾಡಿದ್ಮೇಲೆ ಅಲ್ಲಿ ಫಿಕ್ಸ್ ಮಾಡಿದ್ಮೇಲೆ ಕುತ್ಕೊಂಡು ಮಕ್ಕಳು ಆಡೋದನ್ನ ನೋಡಿದಾಗ ಮನಸ್ಸು ತುಂಬಿ ಬರ್ತಾ ಇತ್ತು. ಹಾಗಾಗಿ ನನ್ನ ಕಡೆಯಿಂದ ಏನೋ ಮಕ್ಕಳೆಲ್ಲ ಕೊಟ್ಟಿದ್ದಾರೆ, ಬಟ್ ನಾನು ಏನಾದ್ರು ಒಂದು ಕಿರು ಕಾಣಿಕೆಯನ್ನು ಕೊಟ್ಟು ಬರಬೇಕು ಅಂತ ಅನಿಸ್ತು. ಹಾಗಾಗಿ ಜೋಕಾಲಿ, ಜಾರುಬಂಡಿ ಎಲ್ಲ ಮಾಡಿಸಿದೆ. ತುಂಬಾ ಹೆಮ್ಮೆಯ ವಿಚಾರ ಟೀಚರ್. ಮನೆ ಮತ್ತು ಶಾಲೆಯ ಜವಾಬ್ದಾರಿಯನ್ನು ಹೇಗೆ ಸಮತೋಲನ ಮಾಡಿದ್ರಿ? ಅದು ಒಂದ್ ಸ್ವಲ್ಪ ಕಷ್ಟದ ವಿಚಾರನೇ. ಆದ್ರೂ ನಮ್ಮ ಮನೆಯಲ್ಲಿ ತುಂಬಾ ಸಪೋರ್ಟ್ ಇತ್ತು. ನಮ್ಮ ಮನೆಯಲ್ಲಿ ನನ್ನ ಮನೆ ಓರಿಗೆತ್ತಿರಂತಾರಲ್ಲ, ಅವರಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ಮೈದುನರಾಗಿರ್ಬೋದು, ಅತ್ತೆ ಎಲ್ಲರೂ ಕೂಡ ನನಗೆ ತುಂಬಾ ಪ್ರೋತ್ಸಾಹವನ್ನು ಕೊಟ್ಟರು. ನಮ್ಮ ಮಾವನವರಿದ್ದ ಕಾಲದಲ್ಲೂ ಅಷ್ಟೇ, ಅವರು ಕೂಡ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಹಾಗಾಗಿ ಅವರೆಲ್ಲರ ಸಹಕಾರದಿಂದ ನಾನು ಎರಡನ್ನೂ ಸರಿದೂಗಿಸ್ಕೊಂಡು ಹೋಗಕ್ಕೆ ಆಯ್ತು ನನಗೆ. ಮಳೆಗಾಲದಲ್ಲಿ ಟಿವಿಎಸ್ ಹೊಡ್ಕೊಂಡು ಶಾಲೆಗೆ ಬರ್ತಾ ಇದ್ರಿ? ಹೌದು. 2-3 ಕಿಲೋಮೀಟರ್ ನಡ್ಕೊಂಡು ಶಾಲೆಗೆ ಬರ್ತಾ ಇದ್ರಿ? ಹೌದು. ನಮ್ಗೆ ನಮ್ಮ ಮನೆಯಿಂದ ಮೇನ್ ರೋಡಿಗೆ ಒಂದು 3 ಕಿಲೋಮೀಟರ್ ಆಗುತ್ತೆ. ಮೊದ್ಲೆಲ್ಲ ಮಳೆಗಾಲದಲ್ಲಿ ಗಾಡಿ ತಗೊಂಡು ಹೋಗ್ತಿರ್ಲಿಲ್ಲ. ಕೊರೋನಾ ಬಂದ್ಮೇಲೆ ನಮ್ಗೆ ಅನಿವಾರ್ಯವಾಗಿ ಗಾಡಿ ಬಳಸಬೇಕಾದ ಪರಿಸ್ಥಿತಿ ಬಂತು. ಹಾಗಾಗಿ ಅಲ್ಲಿಂದ ಮಳೆಗಾಲದಲ್ಲೂ ಕೂಡ ಗಾಡಿ ತಗೊಂಡು ಹೋಗ್ತೀನಿ. ಅದು ಪರಿಣಾಮನೇ 2 ಸರಿ ಲೇಟ್ ಮಾಡ್ಕೊಂಡು ಮಕ್ಕಳನ್ನು ಟಿವಿಎಸ್ ಕೂರ್ಸ್ಕೊಂಡು ಹೋಗ್ತಿದ್ರಂತೆ? ಹೌದು. ಅಲ್ಲಿ ಏನಾಗಿತ್ತು ಅಂತಂದ್ರೆ, 2-3 ಮಕ್ಕಳಿಗೆ ದೂರ ಆಗಿತ್ತು ಮನೆ. ಅವರು ಸಂಜೆ ಹೋಗೋ ತನಕ 6 ಗಂಟೆ ಆಗುತ್ತೆ, 5:30 ಆಗುತ್ತೆ ಅಂತ ಹೇಳ್ತಿದ್ರ. ಅದಕ್ಕೆ ಅರ್ಧ ದೂರದವರೆಗೆ ಕರ್ಕೊಂಡೋಗಿ ಅವ್ರನ್ನ ಬಿಟ್ಟು ಹೋಗ್ತಿದ್ದೆ. ಆಮೇಲೆ ಮಧ್ಯ ದಾರಿಯಲ್ಲಿ ಯಾರೇ ಮಕ್ಕಳು ಸಿಕ್ಕಿದ್ರು ಕರ್ಕೊಂಡೋಗಿ ಬಿಟ್ಟು ಬರ್ತಿದ್ದೆ. ಬಿಟ್ಟು ಹಾಗೆ ಹೋಗ್ತಿದ್ದೆ. ಒಟ್ಟಿನಲ್ಲಿ ನೀವು ಎಲ್ಲಾ ಮಕ್ಕಳಿಗೂ ಅಚ್ಚುಮೆಚ್ಚಿನ ಶಿಕ್ಷಕಿ. ಮಕ್ಕಳಿಗೆ ಅಚ್ಚುಮೆಚ್ಚೋದೆಲ್ಲ ಗೊತ್ತಿಲ್ಲ, ನಂಗಂತೂ ಮಕ್ಕಳ ಅಚ್ಚುಮೆಚ್ಚು. ಹೌದು. ಅಂದ್ರೆ ಏನಾಗುತ್ತೆ ಅಂದ್ರೆ, ನಾನು ವೃತ್ತಿಗೆ ಸೇರಿ 33 ವರ್ಷ 3 ತಿಂಗಳಾಗಿತ್ತು. ಅದರಲ್ಲಿ ನಾನು ಹೆಚ್ಚು ಕಡಿಮೆ 30 ವರ್ಷ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದು. ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ನಾವು ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಮಕ್ಕಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಕ್ಕೆ ಒಂದಷ್ಟು ಸ್ಟ್ರಿಕ್ಟ್ ಆಗಿ ಹೇಳ್ಬೇಕಾಗುತ್ತೆ. ಅದು ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಆ ಸಂದರ್ಭದಲ್ಲಿ ಒಂದಷ್ಟು ಬೇಸರ ಆಗಿರ್ಬೋದು. ಆದ್ರೂ ಕೂಡ ಬಹುತೇಕ ಮಕ್ಕಳು ಇವತ್ತಿಗೂ ನೆನ್ಪಿಟ್ಕೊಂಡು ಫೋನ್ ಮಾಡ್ತಾರೆ, ಅಥವಾ ಸಿಕ್ಕಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಅದೆಲ್ಲ ಇದೆ. ನಿಮಗೆ ಸಂಗೀತ ಅಥವಾ ನೃತ್ಯಾಭ್ಯಾಸ ಏನಾದ್ರೂ ಹವ್ಯಾಸಗಳಿದೆಯಾ ಟೀಚರ್? ಇಲ್ಲ. ನಾನು ಶಾಸ್ತ್ರೀಯವಾಗಿ ಯಾವುದೇ ಸಂಗೀತವನ್ನು ಕಲ್ತಿಲ್ಲ, ನೃತ್ಯನೂ ಕಲ್ತಿಲ್ಲ. ಆದ್ರೆ ಸಾಂಸ್ಕೃತಿಕ ಅಂದ್ರೆ ಕಲ್ಚರಲ್ ಆಕ್ಟಿವಿಟಿನೂ ನಂಗೆ ಬಹಳ ಇಷ್ಟ. ಶಾಲೆಯಲ್ಲಿ ನಾನು ನಮ್ಮ ಟೀಚರ್ಸ್ ಜೊತೆ ಸೇರಿ ಪ್ರತಿ ವರ್ಷನೂ ಕೂಡ ಸ್ಕೂಲ್ ಡೇ ಮಾಡ್ತಾ ಇದ್ವಿ. ಸ್ಕೂಲ್ ಡೇ ಆಗ್ಲಿಲ್ಲ ಅಂದ್ರೆ ಶಾರದಾ ಪೂಜೆ ಮಾಡಿದ್ರು ಅದನ್ನ ಸ್ಕೂಲ್ ಡೇ ತರಾನೇ ಮಾಡ್ತಿದ್ವಿ. ಡಾನ್ಸ್ ಅನ್ನು ಹೇಳ್ಕೊಡ್ತಿದ್ವಿ. ನನಗೆ ಸ್ವಲ್ಪ ಈ ಕಿರುನಾಟಕಗಳನ್ನು ಮಾಡಿಸೋದಂದ್ರೆ ಬಹಳ ಇಷ್ಟ. ನಾನು ಕಂಟೆಂಟ್ ಅನ್ನ ನಾನೇ ತಗೊಂಡು ನಾನೇ ಸ್ಕ್ರಿಪ್ಟ್ ಮಾಡ್ಕೊಂಡು ಮಕ್ಕಳಿಗೆ ತರಬೇತಿ ಕೊಟ್ಟು ಮಾಡಿಸ್ತಿದ್ದೆ. ಕೆಲವೊಮ್ಮೆ ಟೈಮ್ ಇಲ್ಲ ಅಂತಂದ್ರೆ ಯಾವ್ದಾದ್ರು ಬೇರೆ ಸೋರ್ಸ್ ತಗೊಂಡು ಮಾಡ್ತಿದ್ದೆ. ಒಟ್ಟು ಸಮಾಜಕ್ಕೆ ಬೇಕಾಗುವಂತ ವಿಚಾರಗಳ ಮೇಲೆ ನಾನು ಸ್ಕ್ರಿಪ್ಟ್ ಮಾಡಿ ಮಾಡಿಸಿದ್ದೆ ಜಾಸ್ತಿ. ಒಂದು ಉದಾಹರಣೆ ಕೊಡ್ಬೋದಾ? ಇದೆ. ಆವಾಗ ಏಡ್ಸ್ ಅಂತ ಹೇಳಿ ಒಂದು ಪ್ರಚಲಿತ ಇತ್ತು. ಈಗ ಸ್ವಲ್ಪ ಅದು ಕಡಿಮೆ ಆಗಿದೆ, ಆದ್ರೂ ಅದಕ್ಕೆ ಸಂಬಂಧಪಟ್ಟಂತ ಅವೇರ್ನೆಸ್ ಮಾಡ್ಲಿಕ್ಕೋಸ್ಕರವಾಗಿ ಅದನ್ನ ಮಾಡಿದೆ. ಆಮೇಲೆ ಮೀನಾ ಅಂತ ಹೇಳಿ ಒಂದು ಯೋಜನೆ ಇತ್ತು ನಮ್ಮಲ್ಲಿ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಒಂದು ಪ್ರಾಮುಖ್ಯತೆಯನ್ನ ಗಮನಿಸಿ ಬಿಟ್ಟು ಕಡ್ಡಾಯವಾಗಿ ಹೆಣ್ಮಕ್ಳಿಗೆ ಶಿಕ್ಷಣ ಸಿಗಲೇಬೇಕು ಅನ್ನೋದಕ್ಕೋಸ್ಕರ ಮೀನಾ ಅಂತ ಒಂದು ಕಾರ್ಯಕ್ರಮವನ್ನು ಇಲಾಖೆ ಮಾಡಿತ್ತು. ಆ ಮೀನಾದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಕುಟುಂಬಕ್ಕೆ ಹೇಗೆ ನೆರವಾಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಕ್ರಿಪ್ಟ್ ಅನ್ನು ಮಾಡಿಬಿಟ್ಟು ನಾನೇ ತರಬೇತಿಯನ್ನ ಕೊಟ್ಟಿದ್ದೆ. ಹಾಗೆ ಅನೇಕ ಇಂಥ ಸುಮಾರಿದೆ. ಆಮೇಲೆ ರಾಷ್ಟ್ರೀಯ ಹಬ್ಬಗಳಲ್ಲೂ ಅಷ್ಟೇ ನಾನೇ ಈ ರೂಪಕಗಳನ್ನ ಸಿದ್ಧ ಮಾಡ್ಕೊಂಡ್ಬಿಟ್ಟು ಮಕ್ಕಳಿಗೆ ಮಾಡಿಸ್ತಾ ಇದ್ದೆ. ಅದೆಲ್ಲ ಮಾಡ್ತಾ ಇದ್ದೆ. ನಿಮ್ಮ ಜೀವನದಲ್ಲಿ ಹೆಚ್ಚು ಪ್ರೇರಣೆ ನೀಡಿದ ವ್ಯಕ್ತಿ ಯಾರು? ತುಂಬಾ ಜನ ಇದ್ದಾರೆ. ಮೊದಲನೇದಾಗಿ ಸೂರ್ಯನಾರಾಯಣ್ ಭಟ್ ಅಂತ ಹೇಳಿ ಬಿಟ್ಟೂರು ಶಾಲೆಯಲ್ಲಿ ಒಬ್ರು ಶಿಕ್ಷಕರಿದ್ರು. ಬಹಳ ಚೆನ್ನಾಗಿ ಕತೆ ಹೇಳೋರು. ಎಷ್ಟು ಚೆನ್ನಾಗಿ ಅಂತಂದ್ರೆ, ಅವರು ಈ ಧರಣಿ ಮಂಡಲ ಅಂತ ನಾವು ಪದ್ಯ ಓದಿದ್ವಲ್ಲ, ಪುಣ್ಯಕೋಟಿ ಕತೆ, ಅದನ್ನ ಹೇಳುವಾಗ ನಾವು ಎಷ್ಟು ಅಳ್ತಿದ್ವಿ ಅಂದ್ರೆ ನಮ್ ಕಣ್ಣೆದ್ರಿಗೆ ನಡೀತಾ ಇದೆ ಅನ್ನೋ ರೀತಿಲಿ ಇದ್ವಿ. ಆಮೇಲೆ ರಾಮಾಯಣದ ಕಥೆಗಳನ್ನ, ಮಹಾಭಾರತದ ಕಥೆಗಳನ್ನ ಬಹಳ ಹೇಳ್ತಿದ್ರು. ಅವೆಲ್ಲ ನಮ್ಮ ಮೇಲೆ ತುಂಬಾ ಇಂಪ್ರೆಸ್ ಆಗಿತ್ತು. ನನ್ನ ತಾಯಿ, ಮತ್ತೆ ನನ್ನ ಕುಟುಂಬದವರು, ನಮ್ಮ ಅಕ್ಕ ಉಭಯ ಭಾರತಿ ಅಂತ ಅವರು ಬಡ್ತಿ ಹೊಂದಿ ಮುಖ್ಯ ಶಿಕ್ಷಕರು, ಬಡ್ತಿ ಹೊಂದಿ ಆಮೇಲೆ ರಿಟೈರ್ಡ್ ಆಗಿದ್ದಾರೆ ಅವರು. ಹೌದು.
ಆ ನಂತರದಲ್ಲಿ ನನಗೆ ವಿದ್ಯಾಭ್ಯಾಸವನ್ನು ಕೊಟ್ಟಂತ ಮಲ್ಲಾಡಿಹಳ್ಳಿಯ ರಾಘವೇಂದ್ರ ಗುರುಗಳು ಅಂತ ಬಹಳ ಕಡಿಮೆ ಹಣವನ್ನ ನಮ್ಮಿಂದ ಪಡೆದುಬಿಟ್ಟು ನಮಗೆ 3 ಹೊತ್ತು ಊಟ ಮತ್ತೆ ವಿದ್ಯಾಭ್ಯಾಸವನ್ನ ಕೊಟ್ಟರು. ನಾವು PCH ಮಾಡ್ಲಿಕ್ಕೆ ಬಹುತೇಕ ಅವರೇ ಕಾರಣ. ಅವರು ಕೂಡ ಪ್ರೇರಣೆಯನ್ನು ಕೊಟ್ಟರು. ಹೀಗೆ ಇವರೆಲ್ಲರ ಒಂದು ಸಹಕಾರದಿಂದ ನಾನು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ. ಪೋಷಕರು ಮಕ್ಕಳಿಗೆ ನೀಡಬೇಕಾದ ಒಂದು ದೊಡ್ಡ ಪಾಠ ಏನು? ಇತ್ತೀಚಿನ ದಿನಗಳಲ್ಲಿ ಇದು ಎಲ್ಲಾ ಪೋಷಕರು ಗಣನೆ ತಗೊಳ್ಬೇಕು. ಯಾಕೆಂತಂದ್ರೆ ಮನೆಯಲ್ಲಿ ಒಂದಷ್ಟು ಈಗ ಎಲ್ಲ 1-2 ಮಕ್ಕಳಿರೋದ್ರಿಂದ ಅವರು ಮನೆಯಲ್ಲಿ ಮಕ್ಕಳಿಗೆ ದಂಡಿಸ್ಬೇಕು ಅಂತಲ್ಲ, ಬುದ್ಧಿ ಹೇಳೋದಂತ ಕೆಲಸನೂ ಸ್ವಲ್ಪ ಮಾಡೋದಿಲ್ಲ. ಅದೇನಾಗುತ್ತೆ ಅಂತಂದ್ರೆ ಮಕ್ಕಳಿಗೆ ನಾವು ಶಾಲೆಯಲ್ಲಿ ನಮಗೆ ಕೆಲವಷ್ಟು ಇಲಾಖಾ ನಿಯಮಗಳಿರೋದ್ರಿಂದ ನಾವು ಕೂಡ ಹೆಚ್ಚು ಫೋರ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಹೌದು, ನೀವು ಮಾಡಕ್ಕಾಗಲ್ಲ, ಆದ್ರೆ ಅವ್ರು ಮಾಡ್ಬೋದಲ್ಲ. ಅವರು ಮಾಡ್ಬೇಕಾಗುತ್ತೆ. ಮಕ್ಕಳಿಗೆ ಒಂದಷ್ಟು ನಯ ವಿನಯನ ಕಲಿಸ್ಬೇಕು. ಆಮೇಲೆ ಸ್ನೇಹಿತರೊಂದಿಗೆ ಬೆರೆಯೋದು, ಗುರು ಹಿರಿಯರೊಂದಿಗೆ ಬೆರೆಯೋದು ಹೇಗೆ ಅನ್ನೋದನ್ನ ಕಲಿಸ್ಬೇಕು. ಆಮೇಲೆ ಒಂದಷ್ಟು ಮೌಲ್ಯಗಳನ್ನ ತಿಳಿ ಹೇಳ್ಬೇಕಾಗುತ್ತೆ. ಇದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ತುಂಬಾ ಅಗತ್ಯ ಅಂತ ಅನಿಸ್ತಾ ಉಂಟು. ಪೋಷಕರು ಸಹಕಾರ ಕೊಟ್ಟಾಗ ಶಿಕ್ಷಕರ ಸಹಕಾರದಿಂದ ಮಕ್ಕಳಲ್ಲಿ ಒಂದಷ್ಟು ಮೌಲ್ಯಗಳನ್ನ ಬೆಳೆಸ್ಬೋದು. ಯಾಕೆಂದ್ರೆ ನಾವು 4 ಗೋಡೆಗಳ ಮಧ್ಯೆ ಮಕ್ಕಳಿಗೆ ನಿಯಮಗಳನ್ನ ಹೇಳಿ ಕಳಿಸ್ತೀವಿ. ನಮ್ ಶಾಲಾ ಕಾಂಪೌಂಡ್ ದಾಟಿದ ಮೇಲೆ ಪರಿಸರನೇ ಬೇರೆ ಆಗಿರುತ್ತೆ. ಅವಾಗ ಮಕ್ಕಳಿಗೆ ಏನನ್ಸುತ್ತೆ, ಟೀಚರ್ ಒಂಥರ ಹೇಳ್ತಾರೆ ಇಲ್ಲಿ ವ್ಯವಸ್ಥೆ ಒಂದು ಇದೆಯಲ್ಲ, ಇದು ಯಾವ್ದು ನಂಬೇಕು, ಟೀಚರೇ ತಪ್ಪೇನೋ ಅಂತ ಹೀಗೆ ಕಲ್ಪನೆ ಬರಕ್ಕಾಗುತ್ತೆ. ಅದಕ್ಕೋಸ್ಕರವಾಗಿ ಮಕ್ಕಳಲ್ಲಿ ಮೌಲ್ಯವನ್ನ ಬೆಳೆಸ್ಬೇಕು. ತಾಯಿ ತಂದೆಯವರು ಹೇಳ್ಬೇಕು, ಶಾಲೆಗೆ ಹೋಗುವಾಗ ಸ್ನೇಹಿತರ ಜೊತೆಗೆ ಚೆನ್ನಾಗಿರೋ, ಸಹಪಾಠಿಗಳೊಂದಿಗೆ ಚೆನ್ನಾಗಿ ಬೆರೀಬೇಕು, ನೀನು ಗುರು ಹಿರಿಯರ ಜೊತೆ ಚೆನ್ನಾಗಿರೋ, ಆಮೇಲೆ ಕೊಟ್ಟಂತ ಮನೆಗೆಲಸಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗು, ಬರ್ದಿದ್ದಾರೆ ಇಲ್ವ ಅಂತ ಒಂದಷ್ಟು ಗಮನಿಸೋದು. ಇಂಥದ್ದೆಲ್ಲವೂ ಪೋಷಕರು ಮಾಡ್ಬೇಕಾಗುತ್ತೆ. ಅದು ಮಾಡಿದಾಗ ಶಿಕ್ಷಕರಿಗೂ ಕೂಡ ಸಹಾಯ ಆಗುತ್ತದೆ. ನಿಜ. ಕರ್ನಾಟಕದ ಯುವತಿಯರಿಗೆ ನಿಮ್ಮ ಸಂದೇಶವೇನು ಟೀಚರ್? ವಿದ್ಯಾಭ್ಯಾಸ ಮಾಡಬೇಕು. ಹೆಣ್ಮಕ್ಳು ಸಾಧ್ಯವಾದಷ್ಟು ಎಷ್ಟು ಸಾಧ್ಯನ ಅಷ್ಟು ವಿದ್ಯೆಯನ್ನು ಕಲ್ತ್ಕೊಳ್ಬೇಕು. ಆಮೇಲೆ ಸಾಧ್ಯವಾದಷ್ಟು ಕಾಲ್ ಮೇಲೆ ನಿಂತ್ಕೊಳ್ಳೋ ಅಂದ್ರೆ ತಮ್ಮ ಕಾಲ್ ಮೇಲೆ ತಾವು ನಿಲ್ಲುವಷ್ಟು ಅರ್ಹತೆಯನ್ನ ಪಡ್ಕೊಳ್ಬೇಕು ಅಂತ. ಅಂದ್ರೆ ಎಲ್ಲರೂ ಜಾಬ್ ಮಾಡ್ಲೇಬೇಕು ಅಂತಲ್ಲ, ಪರಿಸ್ಥಿತಿಗೆ ತಕ್ಕಂತೆ ನಾವು ಫೇಸ್ ಮಾಡ್ಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಆಮೇಲೆ ಕೆಲವೊಂದು ವಿಚಾರ ನಾವು ಹೇಳಿರೋ ತಪ್ಪಾಗುತ್ತೆ. ಅದೇ ಮೌಲ್ಯಗಳು ಬೇಕು, ಮುಖ್ಯವಾಗಿ ಮೌಲ್ಯಗಳನ್ನ ಬೆಳೆಸ್ಕೊಳ್ಬೇಕಾಗುತ್ತೆ. ನಾನು ನಿಮ್ಮ ಜೀವನದ ನಿಜವಾದ ಸಂಪತ್ತು ಏನು? ನನ್ಗೆ ಶಾಲಾ ಮಕ್ಕಳೇ ನನ್ನ ಸಂಪತ್ತು ಅಂತ ನಾ ಪರಿಗಣಿಸ್ತೀನಿ. ಮನೆಯಲ್ಲಿ ಅಮ್ಮ, ಶಾಲೆಯಲ್ಲಿ ಟೀಚರ್. ನಿಜ ಹೇಳಿ ಟೀಚರ್, ನಿಮ್ಮ ಮಗನೇ ಜಾಸ್ತಿ ಪೆಟ್ಟು ತಿಂದಿದ್ನ ಹೇಗೆ ನಿಮ್ಮ ಹತ್ರ? ನಿಜ. ಅವನು 4ನೇ ತರಗತಿಯಿಂದನೂ ನಾನು ನನ್ನ ಜೊತೆಲೆ ಇಟ್ಕೊಂಡು 7ರವರೆಗೂ ನಾನೇ ಪಾಠ ಮಾಡ್ತಾ ಇದ್ದೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಮಕ್ಕಳನ್ನ ಟೀಚರ್ಸ್ ಕರ್ಕೊಂಡು ಹೋದಾಗ ಸ್ವಲ್ಪ ಟೀಚರ್ಸ್ ಮೇಲೆ ಕಂಪ್ಲೇಂಟ್ ಬರೋ ಜಾಸ್ತಿ, ಮಕ್ಕಳನ್ನೇ ಓಲೈಸ್ತಾರೆ, ನಮಗೆ ಆದ್ಯತೆ ಕಡಿಮೆ ಕೊಡ್ತಾರೆ ಅಂತೆಲ್ಲ. ನನಗೆ ಆ ತರ ಇರ್ಲಿಲ್ಲ. ನಾನು ಯಾರಿಗೂ ಓಲೈಸ್ತಾ ಇರ್ಲಿಲ್ಲ. ಮಗನಾದ್ರೂ ಸರಿ, ಮಕ್ಕಳಾದ್ರೂ ಸರಿ, ಪೆಟ್ಟೆ. ಕೆಲವೊಮ್ಮೆ ಏನಾಗ್ತಿತ್ತು, ಮಕ್ಕಳು ಇವರು ಅಮ್ಮನೇ ಅಲ್ಲ, ನೀನ್ ಹೋಗಿ ಆಟಕ್ಕೆಲ್ಲ ಬಿಡಕ್ಕೆ ಹೇಳು ಅಂತೇಳಿ ಕೇಳುತ್ತೆಲ್ಲ ಕಳಿಸ್ತಿದ್ದೆ. ಆವಾಗ ಅವನಿಗೆ ಪೆಟ್ಟು ಕೊಟ್ಟು ಕಳಿಸ್ತಿದ್ದೆ. ಅವ್ನು ಈಗಲೂ ಹೇಳ್ತಾನೆ, ನೀನು ಮಕ್ಳಿಗೆ ಹೊಡೆದಿದ್ಕಿಂತ ನಂಗೆ ಜಾಸ್ತಿ ಹೊಡೆದಿದ್ದು ಅಂತ ಹೇಳ್ತಿರ್ತಾನೆ. ಅಂದ್ರೆ ಪಾರ್ಶಾಲಿಟಿ ಅಂತ ಮಾಡಬಾರ್ದು ಅಂತ ನನ್ನ ಕಲ್ಪನೆ. ನಾನು ಯಾವುದೇ ರೀತಿಯಲ್ಲಿ ಪಾರ್ಶಾಲಿಟಿ ಮಾಡಕ್ ಹೋಗ್ತಿರ್ಲಿಲ್ಲ. ಮಗನು ಒಂದೇ, ಮಕ್ಕಳು ಒಂದೇ, ದಂಡಿಸೋದು ಎಲ್ಲರಿಗೂ. ಇವನಿಗೆ ಒಂಚೂರು ಜಾಸ್ತಿ ಬೀಳ್ತಿತ್ತು, ಮುಂದೆ ಬರ್ತಿದ್ದ, ಅದಕ್ಕೆ ಅವನಿಗೆ ಪೆಟ್ಟು ಕೊಡ್ತಾ ಇದ್ದೆ. ಇಷ್ಟು ವರ್ಷ ಜೀವನವನ್ನ ನೋಡಿದ್ದೀರಿ. ಜೀವನದಲ್ಲಿ ತುಂಬಾ ಮುಖ್ಯವಾದದ್ದು ಏನು ಟೀಚರ್? ನೆಮ್ಮದಿ ಬೇಕು. ಮನುಷ್ಯ ನೆಮ್ಮದಿಯಾಗಿದ್ರೆ ಯಾವ ಕೆಲಸನೂ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ನೆಮ್ಮದಿ ಇಲ್ಲ ಅಂದ್ರೆ ಎಲ್ಲ ಕೆಲಸನೂ ಹಾಳ. ಅದಕ್ಕೆ ಮನುಷ್ಯನಿಗೆ ನೆಮ್ಮದಿ ಬಹಳ ಮುಖ್ಯವಾಗಬೇಕು. ಒಳ್ಳೆಯ ಮಾತು. ಇಂದಿನ ಯುವ ಪೀಳಿಗೆಗೆ ನಿಮ್ಮ ಒಂದು ಕಿವಿ ಮಾತು? ಅದೇ ಈಗಿನ ಯುವ ಪೀಳಿಗೆ ಹೇಳೋದಂದ್ರೆ ಅಷ್ಟೇ, ಆದಷ್ಟು ಹಿರಿಯರನ್ನ ಗೌರವಿಸಿ, ನಿಮ್ಮ ತಾಯಿ ತಂದೆಯನ್ನ ಕೊನೆಯ ಕಾಲದಲ್ಲೂ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಅದೇ ನನ್ನ ಇದು. ಸಮಾಜಕ್ಕೆ ಬೇಕಾಗುವಂತ ಒಳ್ಳೆ ಕೆಲಸಗಳನ್ನು ಮಾಡಿ. ಕೊಳಗಾರ್ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಮುಖ್ಯ ಶಿಕ್ಷಕರಾಗಿ ಸುಮಾರು ವರ್ಷಗಳ ತನಕ ಕಾರ್ಯನಿರ್ವಹಿಸಿದಂತಹ ಮಾಲತಿ ಮೇಡಮ್ ಅವರು ಇತ್ತೀಚೆಗೆ ನಿವೃತ್ತಗೊಂಡಿರ್ತಾರೆ. ಅವ್ರ ಬಗ್ಗೆ ನಾನು ನನ್ನ ಶಾಲೆಯಲ್ಲಿ ನಾನು ಅವ್ರ ಜೊತೆಗೆ ಕಳೆದಂತ ಅನುಭವಗಳನ್ನ ಇದ್ರ ಮೂಲಕ ಹೇಳ್ಕೊಳ್ಳೋದಕ್ಕೆ ಬಯಸ್ತೇನೆ. ಸುಮಾರು 14 ವರ್ಷಗಳ ಕಾಲ ನಾನು ಅವ್ರ ಜೊತೆಗೆ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೀನಿ. ಪ್ರಾರಂಭದಲ್ಲಿ 4 ವರ್ಷ ಗೆಸ್ಟ್ ಟೀಚರ್ ಆಗಿದೆ. ನಂತರ ಇದೇ ಶಾಲೆಗೆ ನಾನು ಸರ್ಕಾರಿ ಹುದ್ದೆಗೆ ನಾನು ಆಯ್ಕೆ ಮಾಡಿಕೊಂಡೆ. ಮೇಡಮ್ ಜೊತೆ ಕಳೆದಂತ ಅನುಭವಗಳು, ನಾನು ಇವತ್ತು ಏನು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ ಅದರಲ್ಲಿ ಕಳೆದಿರುವಂತ ಒಂದು 90% ನಾನು ಮೇಡಮ್ ಅವರಿಂದ ಕಲ್ತಿರುವಂತ ಅನುಭವಗಳನ್ನೇ ನಾನು ಇವತ್ತು ಕಾರ್ಯರೂಪಕ್ಕೆ ತರ್ತಾ ಇದ್ದೇನೆ. ಮೇಡಮ್ ಅವರು ಇಂಥ ಒಂದು ಹಳ್ಳಿ ಶಾಲೆಯಲ್ಲಿ ಮಕ್ಕಳು ಎಲ್ಲ ಅನುಭವಗಳಿಂದ ವಂಚಿತರಾಗ್ತಾರೆ. ಆದ್ರೆ ಮೇಡಮ್ ಅವರು ಎಲ್ಲ ಅನುಭವಗಳು ಮಕ್ಕಳಿಗೆ ಸಿಗ್ಬೇಕನ್ನೋ ಉದ್ದೇಶದಿಂದ
ಪ್ರಾರಂಭದಲ್ಲಿ ನಾವು ನೋಡ್ಬೇಕಾದ್ರೆ ಈಗೇನ್ ಸರ್ಕಾರದ ಯೋಜನೆಗಳು ಬರ್ತಿದೆ ಹೊಸದು ಅದನ್ನೆಲ್ಲ ಮೇಡಮ್ ಪ್ರಾರಂಭದಲ್ಲೇ ಮಾಡ್ತಿದ್ರು. ಮಕ್ಕಳಿಗೆ ಬೀಜದ ಉಂಡೆಗಳನ್ನ ಮಾಡೋದಾಗಿರ್ಬೋದು, ಅದನ್ನ ಕಾಡಿನಲ್ಲಿ ಹೋಗಿ ಬಿತ್ತೋದಾಗಿರ್ಬೋದು, ಆಮೇಲೆ ಕೃಷಿ ಬಗ್ಗೆ ಅವ್ರಿಗೆ ಅನುಭವ ಕೊಡ್ಬೇಕಂತ ಇಲ್ಲಿ ಪಕ್ಕದಲ್ಲಿರುವಂತ ಗದ್ದೆ ಕರ್ಕೊಂಡು ಹೋಗಿ ಮಕ್ಕಳನ್ನ ನಾಟಿಗೆ ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ ನಾವೆಲ್ಲರೂ ಮೇಡಮ್ ಜೊತೆಗೆ. ಆಮೇಲೆ ತೋಟಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕೃಷಿ ಬಗ್ಗೆ ಅವರಿಗೆ ಪ್ರಾತ್ಯಕ್ಷಿತೆಗಳನ್ನ ಕೊಡ್ಸೋದಾಗಿರ್ಬೋದು, ಆಮೇಲೆ ವನ ಭೇಟಿ ಮಾಡೋದಾಗಿರ್ಬೋದು, ಹೀಗೆ ಹಲವಾರು ಕಾರ್ಯಗಳನ್ನ ಅವರು ನಮ್ ಜೊತೆ ನಡ್ಸ್ಕೊಂಡು ಬಂದಿದ್ರು. ಜೊತೆಗೆ ಶಾಲೆಯಲ್ಲಿ ಅವರ ಸ್ವಂತ ಖರ್ಚಿನಲ್ಲಿ ಒಂದು 30-40 ಸಾವಿರ ಖರ್ಚು ಮಾಡಿಬಿಟ್ಟು ಜೋಕಾಲಿಯನ್ನ ಕೂಡ ಅವರು ಮಾಡ್ಕೊಟ್ಟಿದ್ದಾರೆ. ಮತ್ತೆ ನಾವು ನೋಡೋದಾದ್ರೆ ವಾರ್ಷಿಕೋತ್ಸವ ಅಂತೂ ನಮ್ಮ ಸುತ್ತಮುತ್ತ ಯಾವ ಶಾಲೆಯಲ್ಲೂ ಕೂಡ ಅಷ್ಟು ಅದ್ದೂರಿಯಾಗಿ ಇಷ್ಟು ಕಡಿಮೆ ಮಕ್ಕಳನ್ನ ಇಟ್ಕೊಂಡು ಎಲ್ಲೂ ಕೂಡ ವಾರ್ಷಿಕೋತ್ಸವ ಮಾಡ್ತಾ ಇರ್ಲಿಲ್ಲ. ಅದನ್ನು ಕೂಡ ಅವರು ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ. ಹರಿ ಓಂ. ಮಾಲತಿ ಟೀಚರ್ ಅಂದ್ರೆ ನನ್ನ ಪ್ರೀತಿಯ ಗುರುಗಳು. ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ ಸಹಿತ ಅವರು ಶಿಷ್ಯಾಗಿ ಇದ್ದೆ. ಅವ್ರು ಹೇಗಂದ್ರೆ, ನನಗೆ ನೃತ್ಯ ಅಂದ್ರೆ ತುಂಬಾನೇ ಇಷ್ಟ ಆಗಿತ್ತು ಸಣ್ಣಕ್ಕಿದ್ದಾಗಿಂದ. ಆದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡಕ್ಕೆ ಯಾರು ಸಿಕ್ಕಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಅವಾಗ ನನಗೆ 1ನೇ ಕ್ಲಾಸಿಗೆ ಕಾಲಿಗೆ ಹೆಜ್ಜೆ ಕಟ್ಟಿ ನನ್ನ ಸ್ಟೇಜ್ ಹತ್ತಿಸಿದವರೇ ಮಾಲತಿ ಟೀಚರ್ ಆಗಿದ್ರು. ಇನ್ನು ಅವ್ರ ಗುಣ ಹೇಳ್ಬೇಕಂದ್ರೆ, ಅವ್ರಿಗೆ ಯಾವುದೇ ರೀತಿಯಂತ ಭೇದ ಭಾವ ಇರ್ಲಿಲ್ಲ. ಎಲ್ಲ ಮಕ್ಳನ್ನ ಸಹಿತ ತನ್ನ ಮಕ್ಳು ಅಂತ ಬೆಳೆಸ್ಕೊ ಬಂದವರು. ಯಾವುದೇ ವಾರ್ಷಿಕೋತ್ಸವ ಇರ್ಲಿ, ಏನೇ ಫಂಕ್ಷನ್ ಇರ್ಲಿ, ಮಕ್ಳಿಗೆ ಎಲ್ಲದನ್ನು ತಂದು ಕೊಟ್ಟಿದ್ರು. ಹಾಗೆ ಅವರೇ ಸ್ವಂತವಾಗಿ ಸಹಿತ ಬಟ್ಟೆನ ಕೈಯಲ್ಲಿ ಹುಲ್ದು ವಾರ್ಷಿಕೋತ್ಸವಕ್ಕೆ ರೆಡಿ ಮಾಡ್ಕೊಡ್ತಿದ್ರು. ಅಂತ ಗುರುಗಳಾಗಿದ್ರು ಅವರು. ಮತ್ತಿನ್ನೇ ಹೇಳ್ಬೇಕು ಅಂದ್ರೆ, ಅವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ ಅಂತ ನೋಡ್ತಿರ್ಲಿಲ್ಲ. ಏನೇ ತನ್ನ ಹತ್ರ ಇದ್ದಿದ್ದ ದುಡ್ಡಲ್ಲೇ ತಗೊಬಂದ್ ಮಕ್ಳಿಗೆ ಎಲ್ಲ ರೀತಿಯಾದಂತ ತಿಂಡಿನ ಸಹಿತ ತಂದು ಕೊಡ್ತಿದ್ರು. ಹಾಗೆ ಸ್ವತಃ ಅವರು ಸಹಿತ ಸ್ಕೂಲಲ್ಲಿ ಸಹಿತ ಮಾಡಿ ಎಲ್ಲರಿಗೂ ಹಂಚ್ತಿದ್ರು. ಅವ್ರು ನನ್ನ ಟೀಚರ್ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗತ್ತೆ. ಪಾಠ ಹೇಳಿದವರು ಹಲವರಿರಬಹುದು, ಆದರೆ ಬದುಕನ್ನೇ ಕಲಿಸಿದರು ನಮ್ಮ ಟೀಚರ್. ಚಕ್ಕರ್ ಹಾಕುತ್ತಿದ್ದ ಮಕ್ಕಳು ಮನೆಯನ್ನೇ ಮರೆಯುವಂತೆ ಮಾಡಿದರು ನಮ್ಮ ಟೀಚರ್. ಪ್ರೀತಿಯೇ ಭಾಷೆ, ನಗುವೇ ಜೀವನ, ಮಕ್ಕಳಲ್ಲೇ ದೇವರನ್ನು ಕಂಡರು ನಮ್ಮ ಟೀಚರ್. ನೀವಿಂದು ನಿವೃತ್ತಿ ಪಡೆದಿರಬಹುದು, ಗತಕಾಲ ಕಳೆದರೂ ನೀವೇ ನಮ್ಮ ಟೀಚರ್, ನೀವೇ ನಮ್ಮ ಟೀಚರ್. ಇದು ಸಂಕೇತನ. ಮತ್ತೊಬ್ಬ ಸಾಧಕರ ಬದುಕಿನ ಹೆಜ್ಜೆ ಗುರುತಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಮಿತ್ರರೇ.